ಕಾಂಗ್ರೆಸ್ ಪಕ್ಷವನ್ನ ಟಾರ್ಗೆಟ್ ಮಾಡಿ ಇನ್ಕಮ್ ಟ್ಯಾಕ್ಸ್ ದಾಳಿಯನ್ನ ಮಾಡಲಾಗ್ತಾ ಇದೆ. ಕಾಂಗ್ರೆಸ್ನ ಟಾರ್ಗೆಟ್ ಮಾಡಿ ಐಟಿ ದಾಳಿ ಮಾಡ್ತಿದೆ ಅಂತ ಡಿಕೆ ಶಿವಕುಮಾರ್ ಆರೋಪವನ್ನ ಮಾಡಿದ್ದಾರೆ. ಬಿಜೆಪಿಯವರು ಎಲ್ಲೂ ಹಣವನ್ನ ಹಂಚ್ತಾ ಇಲ್ವಾ? ಆಪ್ತರ ಮೇಲಿನ ಐಟಿ ರೇಡ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಾಳೆ ಮೊದಲ ಹಂತದಲ್ಲಿ ಮತದಾನ ನಡೆಯುತ್ತೆ, ನಾವು ನುಡಿದಂತೆ ನಡೆದುಕೊಂಡಿದ್ದೇವೆ ಅಂತ ಕೂಡ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬಿಜೆಪಿ ಸರ್ಕಾರ ಚೊಂಬು ಕೊಟ್ಟಿದೆ ಅಂತ ಮತ್ತೆ ಡಿಕೆ ಶಿವಕುಮಾರ್ ಕಿಡಿಯನ್ನ ಕೂಡ ಕಾರಿದ್ದಾರೆ. ನಿನ್ನೆ ಡಿಕೆ ಶಿವಕುಮಾರ್ ಹಾಗೂ ಡಿಕೆ ಸುರೇಶ್ ಅವರ ಆಪ್ತರ ಮನೆ ಮೇಲೆ ಇನ್ಕಮ್ ಟ್ಯಾಕ್ಸ್ ರೇಡ್ ಆಗಿತ್ತು. ಈ ರೇಡ್ ಹಿನ್ನೆಲೆಯಲ್ಲಿ ಇವತ್ತು ಪ್ರತಿಕ್ರಿಯೆಯನ್ನ ಡಿಕೆ ಶಿವಕುಮಾರ್ ಕೊಟ್ಟಿದ್ದಾರೆ. ಇನ್ಕಮ್ ಟ್ಯಾಕ್ಸ್ ಇಸ್ಕೊಂಡು ಎಲ್ಲ ಬರೀ ಕಾಂಗ್ರೆಸ್ ಪಾರ್ಟಿಯವರು ಯಾರ ಹತ್ರನೂ ಕಾಸು ಸಿಕ್ಕಿಲ್ಲ, ಎಲ್ಲರಿಗೂ ಹೋಗಿ ಎದುರಿಸ್ತಾ ಇದ್ದಾರೆ ಇನ್ಕಮ್ ಟ್ಯಾಕ್ಸ್ ಅವರು. ನೀವು ಹೇಳು ಇದು ಶಿವಕುಮಾರ್ ದುಡ್ಡು ಅಂತ ಹೇಳು, ಕಾಂಗ್ರೆಸ್ ಅವ್ರ ದುಡ್ಡು ಅಂತ ಹೇಳು ಅಂತ ಹೇಳಿ ಹಿಡ್ಕೊಂಡು ಹೋಗೊಂದು 10 ನಿಮಿಷ 1 ಗಂಟೆ ಶೋಧನೆ ಮಾಡಬೇಕು, ಬರಬೇಕು. ದಿನ ಎಲ್ಲ ಕುಂಡಿಸ್ಕೊಂಡು ಎಲೆಕ್ಷನ್ ಮಾಡೋಕ್ಕಿದ್ದಂಗೆ ಪ್ರಯೋಗ ಮಾಡ್ತದೆ. ಇದು ನಾನು ಇನ್ಕಮ್ ಟ್ಯಾಕ್ಸ್ ಅಂತ ಇಂಥ ರಾಜಕಾರಣ ನಾನು ಮಾಡಿಲ್ಲ. ಹೋಗ್ಲಿ ಹುಡುಕ್ಲಿ. ಏನು ಒಬ್ಬನು ಏನಾದ್ರು ಬಿಜೆಪಿ ಜೊತೆ ಹೋಗಿದ್ದೀರಾ? ಗೊತ್ತಿಲ್ಲ ನಿಮ್ಗೆ ಬಿಜೆಪಿ ಎಲ್ಲೆಲ್ಲ ಹಂಚ್ತಾ ಇದ್ದಾರೆ ದುಡ್ಡು ಅಂತ? ದೊಡ್ಡ ಪಟ್ಟಿ ಇಲ್ವೇ? ಎಲ್ಲಾ ಕಡೆ ವಾಚ್ ಇಟ್ಟಿದ್ದೀರಲ್ಲ, ಏನ್ ಮಾಡ್ತಾ ಇದ್ದಾರೆ? ಬರೀ ಬಿಜೆಪಿ ಏಜೆಂಟ್ ತರ ನೀವು ಕೆಲಸ ಮಾಡ್ತಾ ಇದ್ದೀರಿ. ನಿನ್ನೆ 3-4 ಕಡೆ ನಮ್ಮವರ ಕಾಂಗ್ರೆಸ್ ನಮ್ಮ ಲೀಡರ್ಗಳ ಮೇಲೆ ಬರೀ ನಮ್ಮ ಗ್ರಾಮಾಂತರ ಕ್ಷೇತ್ರಕ್ಕೆ ನೀವು ತೊಂದರೆನ ನೀವು ಕೊಡ್ತಾ ಇದ್ದೀರಿ. ಇನ್ನು ಲೋಕಾಖಾಡದಲ್ಲಿ ಆಸ್ತಿ ತೆರಿಗೆ ಸಮರ ನಡೀತಾ ಇದೆ. ಸ್ಯಾಮ್ ಪಿತ್ರೋಡ ಹೇಳಿಕೆಗೆ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಓವರ್ಸೀಸ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಸ್ಯಾಮ್ ಪಿತ್ರೋಡ ಹೇಳಿಕೆಗೆ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಅದು ಅವರ ವೈಯಕ್ತಿಕ ಹೇಳಿಕೆ, ಪಕ್ಷದ ಹೇಳಿಕೆ ಅಲ್ಲ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪಿತ್ರಾರ್ಜಿತ ಆಸ್ತಿ ಟ್ಯಾಕ್ಸ್ ಅನ್ನೋ ಯಾವ ಪ್ರಸ್ತಾಪವೂ ಇಲ್ಲ. ಈ ಬಗ್ಗೆ ಜೈರಾಮ್ ರಮೇಶ್ ಸಹ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅಂತ ಕೂಡ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಯಾರಾದರೂ ಪಿತ್ರಾರ್ಜಿತ ಆಸ್ತಿಯನ್ನ ಬಿಟ್ಟು ಕೊಡ್ತಾರಾ ಅಂತ ಕೂಡ ಡಿಕೆ ಶಿವಕುಮಾರ್ ಪ್ರಶ್ನೆಯನ್ನ ಮಾಡಿದ್ದಾರೆ. ಸಹಜವಾಗಿ ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಡಿಕೆ ಶಿವಕುಮಾರ್ ಏನಾದರೂ ಹೇಳಿಕೆಯನ್ನ ಕೊಟ್ಟರೆ ಅದು ಪಕ್ಷದ ಹೇಳಿಕೆ ಅಂತ ಪರಿಗಣಿಸಲಾಗುತ್ತೆ. ಅದೇ ರೀತಿಯಾಗಿ ಓವರ್ಸೀಸ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಸ್ಯಾಮ್ ಪಿತ್ರೋಡ ನಿನ್ನೆ ಈ ಹೇಳಿಕೆಯನ್ನ ಕೊಟ್ಟಿದ್ರು. ಅಮೆರಿಕದಲ್ಲಿ ಯಾವ ರೀತಿಯಾಗಿ ಈ ಪಿತ್ರಾರ್ಜಿತ ಆಸ್ತಿ ಟ್ಯಾಕ್ಸ್ ಇದೆ ಅಂತ ಅದು ದೊಡ್ಡ ರಾಜಕೀಯ ವಿವಾದಕ್ಕೆ ಕಾರಣವಾಗಿತ್ತು. ಆ ಬಗ್ಗೆ ಇವತ್ತು ಸ್ಪಷ್ಟನೆಯನ್ನ ಡಿಕೆ ಶಿವಕುಮಾರ್ ಕೊಟ್ಟಿದ್ದಾರೆ. ಇದು ಭಾರತ ಈಗಾಗಲೇ ಜೈರಾಮ್ ರಮೇಶ್ ನಮ್ಮ ಪಕ್ಷದ ಪರವಾಗಿ ಹೇಳಿದ್ದಾರೆ. ಯಾವ ಡೆತ್ ಟ್ಯಾಕ್ಸು ಇಲ್ಲ, ಯಾವ ಬರ್ತ್ ಟ್ಯಾಕ್ಸು ಇಲ್ಲ, ಯಾವುದೂ ಇಲ್ಲ. ಈ ದೇಶದಲ್ಲಿ ಏನಿದೆ ನಮ್ಮ ಪರಂಪರೆ, ನಮ್ಮ ಪದ್ಧತಿ ಅದನ್ನ ಮುಂದುವರ್ಕೊಂಡು ಹೋಗ್ತದೆ. ಇದು ಯಾವುದು ಕೂಡ ನಮ್ಮ ಪಾರ್ಟಿಲಿ ತೀರ್ಮಾನ ಆಗಿಲ್ಲ, ಅದು ಸುಳ್ಳು. ಅದಕ್ಕೆ ನಾವು ಅವಕಾಶ ಕೊಡುವುದಿಲ್ಲ. ನಮ್ಮ ಇಂತಹ ತೀರ್ಮಾನಗಳನ್ನ ನಮ್ಮ ವರ್ಕಿಂಗ್ ಕಮಿಟಿ, ನಮ್ಮ ಮ್ಯಾನಿಫೆಸ್ಟೋ ಏನಿದೆ ಅಷ್ಟೇ. ಅದು ಬಿಟ್ಟರೆ ಔಟ್ ಆಫ್ ದಿ ಮ್ಯಾನಿಫೆಸ್ಟೋ ಏನೂ ಇಲ್ಲ. ಯಾರ ಹೇಳಿಕೆಗೂ ಅದಕ್ಕೆ ಸಂಬಂಧ ಇಲ್ಲ ಅಂತ ಈಗಾಗಲೇ ನಮ್ಮ ಪಕ್ಷದ ವಕ್ತಾರರು ಪಕ್ಷದ ನಿಲುವನ್ನು ತಿಳಿಸಿದ್ದಾರೆ. ನಾನು ಕರ್ನಾಟಕ ರಾಜ್ಯದಲ್ಲಿ ಹೇಳ್ತಾ ಇದ್ದೀನಿ, ಪಕ್ಷದ ಅಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ, ಇವೆಲ್ಲ ಕ್ರಿಯೇಟೆಡ್. ನಾವು ಇದಕ್ಕೆ ಯಾವ ತರದ್ದು ಅಭಿಪ್ರಾಯಗಳನ್ನ, ಅವ್ರ ವೈಯಕ್ತಿಕವಾದ ಅಭಿಪ್ರಾಯಗಳನ್ನ ಮಾತಾಡಬಹುದು. ಪಕ್ಷದ ಅಭಿಪ್ರಾಯ ಯಾವುದೂ ಇಲ್ಲ. ಇನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಿರುದ್ಧದ ಸಿದ್ದರಾಮಯ್ಯ ಸಮರವನ್ನ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಜೈರಾಮ್ ರಮೇಶ್ ಶ್ಲಾಘಿಸಿದ್ದಾರೆ. ಮೋದಿ ಸರ್ಕಾರದ ಸುಳ್ಳು ಹೇಳಿಕೆಗಳು ಹಾಗೂ ಪೊಳ್ಳು ಭರವಸೆಗಳನ್ನ ಸಿದ್ದರಾಮಯ್ಯ ಜನರ ಮುಂದೆ ಇಟ್ಟಿದ್ದಾರೆ. ವಿಶ್ವಗುರುವಿನ ನಿಜ ಬಣ್ಣ ಬಯಲನ್ನ ಮಾಡಿದ್ದಾರೆ ಅಂತ ಕೂಡ ಸಾಮಾಜಿಕ ತಾಣ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಜೈರಾಮ್ ರಮೇಶ್. ಮೀಸಲಾತಿ ವಿಚಾರವಾಗಿ ಕಾಂಗ್ರೆಸ್ ಮುಸ್ಲಿಮರ ತುಷ್ಟೀಕರಣ ಮಾಡ್ತಿದೆ ಎಂಬ ಬಿಜೆಪಿ ನಾಯಕರ ಹೇಳಿಕೆಗಳಿಗೆ ಸಿಎಂ ಸಿದ್ದರಾಮಯ್ಯ ಎಕ್ಸ್ನಲ್ಲಿ ಸುದೀರ್ಘವಾಗಿ ಸ್ಪಷ್ಟನೆಯನ್ನ ಕೊಟ್ಟಿದ್ರು. ಪರಿಶಿಷ್ಟರು ಹಾಗೂ ಒಬಿಸಿಗಳಿಗೆ ಅನ್ಯಾಯವಾಗಿಲ್ಲ, ಮುಸ್ಲಿಮರು 2ಬಿಗೆ ಸೇರಿದ್ದಾರೆ. ಒಬಿಸಿ ಹಾಗೂ ಪರಿಶಿಷ್ಟರಾಗಿದ್ದ ಮೀಸಲಾತಿಯನ್ನ ಕಿತ್ತುಕೊಂಡು ಮುಸ್ಲಿಮರಿಗೆ ಕೊಡಲಾಗ್ತಿದೆ ಅಂತ ಮೋದಿ ಸರ್ಕಾರ ಸುಳ್ಳನ್ನ ಹೇಳ್ತಾ ಇದೆ. ಇದಕ್ಕೆಲ್ಲ ಏನು ಸಾಕ್ಷ್ಯವಿದೆ ಕೊಡಿ ಅಂತ ಸಿಎಂ ತಿರುಗೇಟನ್ನ ಕೊಟ್ಟಿದ್ದಾರೆ. ಧರ್ಮ ಆಧಾರಿತ ರಾಜಕೀಯ ಮಾಡಿದ್ದು ಬಸವರಾಜ ಬೊಮ್ಮಾಯಿ ಅಂತ ಕೂಡ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿಯನ್ನು ನಡೆಸಿದ್ರು. ಪರಿಶಿಷ್ಟರ ಮೀಸಲಾತಿ ಏರಿಕೆ ಬಗ್ಗೆ ಹಿಂದಿನ ಬಿಜೆಪಿ ಸರ್ಕಾರವೇ ಶಿಫಾರಸನ್ನ ಮಾಡಿದೆ. ಆದರೂ ಇನ್ನೂ ಯಾಕೆ ಕ್ರಮವನ್ನ ತೆಗೆದುಕೊಳ್ಳಲಾಗಿಲ್ಲ ಅಂತ ಸಿಎಂ ಪ್ರಶ್ನೆಯನ್ನ ಮಾಡಿದ್ದಾರೆ. ಈ ಪೋಸ್ಟ್ ಬಗ್ಗೆ ಉಲ್ಲೇಖ ಮಾಡಿ ಜೈರಾಮ್ ರಮೇಶ್ ಪ್ರಧಾನಿ ವಿರುದ್ಧ ಕಿಡಿಕಾರಿದ್ದಾರೆ.